ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಯಾವಾಗ ಮಾಡ್ತೀರಿ? ಈಗ ಶೀಘ್ರದಲ್ಲೇ ಮಾಡ್ತೀವಿ ಮೇಡಮ್. ಶೀಘ್ರ ಅಂದ್ರೆ ಯಾವಾಗ? ಈಗ ಪರಿಸ್ಥಿತಿ ಮುಂದಿನ ವಾರದಲ್ಲಿ ಮಾಡ್ತೀವಿ ಹೆಂಗೆ ಮೇಡಮ್, ಯಾವ ಶೀಘ್ರದಲ್ಲೇ ಲೆವೆಲ್ ಮಾಡ್ತೀವಿ. ಬಂದಿದೆ ಅಂತ ಗೊತ್ತಾ ನಿಮ್ಗೆ? ಪರಿಸ್ಥಿತಿ ಮೇಡಮ್ ಯಾವ ನಡೀತಾ ಲೆವೆಲ್ ಇದೆ ಬಂದಿದೆ ಮೇಡಮ್, ಅಂತ ಎಲ್ಲ ಗೊತ್ತಾ? ಎಲ್ಲ ಹೋರಾಟಗಳು ಪ್ರಾಜೆಕ್ಟ್ಗಳು ಇದೇ ರೀತಿ ಅಲ್ವಾ ಮೇಡಮ್ ಆಗೋದು? ನಿಮಗೆ ಅಲ್ಲ ಇದೇ ಗೊತ್ತಿರೋದೇನಿದೆ? ರೀತಿ ಆಗುತ್ತೆ ಸರ್. ಆದ್ರೆ ಒಬ್ಬ MLA ಗೆ ತನ್ನದೇ ಆದಂತ ಕರ್ತವ್ಯಗಳು ಇರ್ತವೆ. ಅಂತ ಹೌದು ಮೇಡಮ್, ಕರ್ತವ್ಯಗಳನ್ನ ನಮ್ಮ ಕರ್ತವ್ಯ, ನಿಭಾಯಿಸಬೇಕು. ನಮ್ಮ ಕರ್ತವ್ಯ ಕೊಡೋರ್ಗಷ್ಟೇ ನಾವು ನೀವು ನೆರವೇರಿಸಿದ್ದೀವಿ. MLA ಅಲ್ಲ ಬಾಲಕೃಷ್ಣ ಅವರೇ, ಕೊಡದೇ ಇರೋರ್ಗು ಕೇಳಿ- ನೀವು MLA. ಎಷ್ಟ್ ಸಲ ಹೋಗಿ ಮೇಡಮ್, ಮಾತಾಡ್ಸಿದೀರಾ? ಸ್ವಲ್ಪ ದಯಮಾಡಿ ಎಷ್ಟ್ ನಮ್ಮ ಸಲ ಮಾತು ಬೈರ್ಮಂಗಲಕ್ಕೆ ಕೇಳ್ಬೇಕು, ಹೋಗಿ ನೀವೇ ಮಾತಾಡ್ಸಿದೀರಾ ಮಾತಾಡೋದು ಅಲ್ಲಿ ಜನನ? ಹೇಳಿ ಮೇಡಮ್. ಎಷ್ಟು ಸಲ ಬೈರ್ಮಂಗಲಕ್ಕೆ ಹೋಗಿ ಅಲ್ಲಿರೋ ಜನರನ್ನ ಮಾತಾಡ್ಸಿದೀರಾ? ಮೇಡಮ್ ನಾವು ರಾಮನಗರ DC ಆಫೀಸ್ ನಲ್ಲಿ ಮೀಟಿಂಗ್ ಮಾಡಿ ರೈತರುಗಳು ಬನ್ನಿ ಯಾರೇ ಹೋರಾಟ ಮಾಡ್ತಾ ಇದ್ದೀರಾ ಅಂತ ಕರೆದ್ರೆ ಇವರು ಅದನ್ನ ರಾಜಕೀಯಕ್ಕೆ ತಿರುಗಿಸ್ಕೊಂಡು ಜನತಾದಳದವರೆಲ್ಲ ಲಾರಿ ಮಾಡ್ಕೊಂಡೋಗಿ ಟೆಂಪೋ ಮಾಡ್ಕೊಂಡೋಗಿ ಜನ ಕರ್ಕೊಂಡೋಗಿ ಅಲ್ಲಿ ಗೆರಾವ್ ಮಾಡಿ ಅಂದ್ರೆ ಯಾರ್ದಾವ್ ಮಾತಾಡ್ತೀರಾ ನೀವು? ನೀವ್ ಹೋಗಿ ನಿಮ್ ಕ್ಷೇತ್ರ ಅಲ್ವಾ? ನೀವಾ ಫಸ್ಟ್ ಮೇಡಮ್, ನಾವು ಕುಮಾರಸ್ವಾಮಿ ಅವರ ಯಾರ ಹತ್ರ ನಿಮ್ ಕೇಳಿ ಕ್ಷೇತ್ರಕ್ಕೆ ಮೇಡಮ್, ನಿಮ್ಗೆ ನಾವು ಹೋಗಕ್ಕೆ ನಿಮ್ಗೇನ್ರಿ ಭಯ? ಆ ಓಟ್ ಹಾಕ್ಸ್ಕೊಳಕ್ ಮೇಡಮ್ ಹೋಗಲ್ವಾ? ಅವ್ರೆ, ಅವಾಗ ಭಯ ಭಯ ಇರೋದಿಲ್ವಾ ಯಾವ್ದೂ ಇಲ್ಲ ಬಾಲಕೃಷ್ಣ ಮೇಡಮ್. ಅವ್ರೆ? ನಿಮ್ ಕ್ಷೇತ್ರಕ್ಕೆ ಹೇಳಿ. ನೀವ್ ಹೋಗಕ್ಕೇನ್ರಿ ಭಯ ನಿಮ್ಗೆ? ಆಯ್ತು ಬಿಡಿ, ಈಗ ನೀವು ಸಜೆಷನ್ ಮಾಡಿದಿರಲ್ಲ, ಹೋಗ್ತೀನಿ ನಾಳೆ. ಇದು ಸಜೆಷನ್ ಅಲ್ಲ ಸರ್, ಇದು ನಿಮ್ ಜವಾಬ್ದಾರಿ. ನಮ್ಮ ಹತ್ರ ಹೇಳ್ಸ್ಕೊಂಡ್ ಆಯ್ತು, ನಮ್ ಮಾಡ್ಬೇಕಾಗಿರೋದಲ್ಲ. ಜವಾಬ್ದಾರಿ. ಇಷ್ಟೆಲ್ಲ ಈಗ ನಮ್ ಇಡೀ ಜವಾಬ್ದಾರಿ. ರಾಜ್ಯಾದ್ಯಂತ ಬಾಲಕೃಷ್ಣ ಎಲ್ಲಿ ಅಂತ ಎಲ್ಲ ಜನ ಕೇಳ್ತಾ ಇದ್ದಾರೆ. ಇಷ್ಟು ದೊಡ್ಡ ಹೌದು ಹೋರಾಟ ಮೇಡಮ್, ಈಗ ನಡೀತಾ ಅದಕ್ಕೆ ಇದೆ. ನಾಲ್ಕನೇ MLA ಗಳು ತಾರೀಕು ಅಲ್ಲಿ ನಾವು ಕಾಣಿಸ್ತಾ ಹೋಗ್ತಾ ಇಲ್ಲ. ಇದ್ದೀವಿ ಆ ಆಯ್ತು ಮೇಡಮ್, ಇನ್ಮೇಲೆ ಹೋಗಿ ಕಷ್ಟ ಸುಖ ಅಲ್ಲ ಕೇಳ್ತೀನಿ ಮೇಡಮ್. ಇನ್ಮೇಲೆ ಹೋಗಿ ಸರ್ ಆಮೇಲೆ ಗೋಲಿಬಾರ್ ಮಾಡಿಸ್ಬೇಕಾ ಅಂತ ಒಂದು ಬಾಲಿಶವಾದ ಹೇಳಿಕೆ ಕೊಡ್ತೀರಲ್ಲ ಬಾಲಕೃಷ್ಣ ಅವರೇ. ತಮ್ಮ ಮೆಚುರಿಟಿ ಲೆವೆಲ್ಗೆ ತಾವು ಇಷ್ಟು ವರ್ಷ ನೀವು MLA ಆಗಿದ್ದೀರಿ, ಗೋಲಿಬಾರ್ ಮಾಡಿಸ್ಬೇಕಾ ಅಂತ. ನಮಗೂ ಮಾತಾಡಕ್ಕೆ ಅವಕಾಶ ಕೊಡಿ. ನೀವೇ ಪ್ಲೀಸ್ ಮಾತಾಡ್ತಾ ಹೇಳಿ ಇದ್ರೆ ಹೇಳಿ ಹೇಳಿ ನೀವೇ ಮಾತಾಡ್ತಾ ಇದ್ರೆ ಈಗ ಮೇಡಮ್ ಸತ್ಯಾಸತ್ಯತೆ ಗೊತ್ತಾಗ್ಬೇಕು ಅಂತಂದ್ರೆ ನಿಮ್ಮಂತ ಮೀಡಿಯಾ ಮುಂದೆ ಕೂತ್ಕೊಂಡು ಸಾಧಕ ಬಾಧಕ ಚರ್ಚೆ ಮಾಡ್ಬೇಕು. ಅಲ್ಲಿ ಕುಮಾರಸ್ವಾಮಿ ಅವ್ರು ಹೋಯ್ತಾರೆ, ಈ ಕಡೆಯಿಂದ DK ಶಿವಕುಮಾರ್ ಹೋಯ್ತಾರೆ, ನಾಳೆ ಗುಂಪು ಸೇರ್ತಾರೆ, ಯಾವನೋ ಕಲ್ಲು ಹೊಡಿತಾನೆ, ಏನೋ ಆಯ್ತದೆ, ಗಲಾಟೆ ಆಯ್ತದೆ. ಆ ಗಲಭೆಗೆ ಯಾರು ಕಾರಣ ಆಯ್ತಾರೆ ಮೇಡಮ್ ಅವಾಗ? ಅಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಅರ್ಥ ಆಗುತ್ತೆ. ಅದಕ್ಕೆ ಗುಂಪು ಸೇರಿಸ್ಬಿಟ್ಟು ನಾವೇ ಗುಂಪು ಸೇರಿಸ್ಬಿಟ್ಟು ಲಕ್ಷಾಂತರ ಜನ ಸೇರಿಸ್ಬಿಟ್ಟು ನಾವು ಹೋಯ್ತೀವಿ ಅಂತ ನಮ್ಮಿಂದ ನಮ್ ಹೇಳಿ ಕೇಳಿ ಬರ್ತಾರೆ ಕಾರ್ಯಕರ್ತರುಗಳು. ಹಂಗಾದ್ರೆ ಅದೇ ಭಯನ ನಿಮ್ಗೆ? ಯಾರಾದ್ರೂ ಕಲ್ಲು ಹೊಡೆದು ಬಿಡ್ತಾರೆ ಅಂತ ಭಯ ನಿಮ್ಗೆ? ಗಲಾಟೆ ಆಗಿ ಗೊಂದಲ ಆಗಿ ಗೋಲಿಬಾರ್ ಆದ್ರೆ ಅದನ್ನೇ ಕುಮಾರಸ್ವಾಮಿ DK ಶಿವಕುಮಾರ್ ಅವ್ರ ಸರ್ಕಾರದಲ್ಲಿ ರೈತರ ಮೇಲೆ ಗೋಲಿಬಾರ್ ಅಂತ ಎಲ್ರು ಕೂಡ ಅದನ್ನ ತೋರಿಸಿ ಅದನ್ನ ನಮ್ಗೆ ಅವಮರ್ಯಾದೆ ಮಾಡ್ತಾರೆ. ಅದೇ ಭಯ ಇದ್ದಂಗಿದೆ ನಿಮ್ಗೆ. ಅದಕ್ಕೆ ನೀವು ಹೋಗ್ತಾ ಇಲ್ಲ ಅಲ್ಲಿ. ಯಾರಾದ್ರೂ ಕೇಳ್ತೀವಿ ಮೇಡಮ್ ನಾವು. ಕರೆಕ್ಟ್ ಬಾಲಕೃಷ್ಣ ಅವ್ರೆ, ಅದಕ್ಕೆ ನೀವು ಅಲ್ಲಿಗೆ ಹೋಗ್ತಾ ಇಲ್ಲ. ಯಾರಾದ್ರೂ ಕಲ್ಲೆಸ್ಬಿಡ್ತಾರೆ ಅಂತ. ಕಲ್ಲೆಸ್ಬಿಟ್ಟವ್ರೆ, ಕಲ್ಲೇಸಿ ಅವರು ಅವರೇ ಹಿಂದ್ಗಡೆಯಿಂದ ರಾಜಕೀಯವಾಗಿ ಅದೇ ಅದಕ್ಕೆ ಹೋಗ್ತಾ ಇಲ್ಲ ನೀವು ಪಾಪ. ನನ್ಗೂ ಅರ್ಥ ಆಗುತ್ತೆ ಬಿಡಿ ಸರ್. ದಯಮಾಡಿ ನಮ್ಮ ಮಾತುಗಳನ್ನು ನೀವು ಕೇಳದೆ ಇದ್ರೆ ನೀವೇ ಇಷ್ಟೊತ್ತನ ಮಾತಾಡಿದ್ರಲ್ಲ ನೀವು. ಈ ನಮ್ಮನ್ನ ಕೇಳಿ, ಇವಾಗ ನೀವು ಆಮೇಲೆ ನಿಮಗ್ ಟೈಮ್ ಕೊಡ್ತೀವಿ ನಾವು. ಏನ್ ಕೇಳೋದು ಸರ್? ನೀವು ಅಲ್ಲಿ ಹೋಗೇ ಇಲ್ಲ ಇಲ್ಲಿವರೆಗೂ ಅಲ್ಲಿ ಹೋಗಿ ಅಲ್ಲಿ ರೈತರ ಕಷ್ಟ ಏನು ಸುಖ ಏನು ಯಾಕೆ ಕೂತಿದ್ದಾರೆ 470 ದಿನಗಳಿಂದ? ಅವ್ರಿಗೆ ಏನು ಬೇಕು, ಅವ್ರಿಗೆ ಯಾವ ರೀತಿ ಪರಿಹಾರ ಬೇಕು, ಅಥವಾ ಅವ್ರನ್ನ ಹೆಂಗೆ ಮನವೊಲಿಸಬೇಕು, ಅವ್ರನ್ನ ಹೆಂಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಒನ್ ಸ್ಮಾಲ್ ಅಟೆಂಪ್ಟ್ ಅದನ್ನು ಮಾಡದೆ ಇವತ್ತು ಹೋಗ್ತೀನಿ ಶೀಘ್ರದಲ್ಲಿ ಹೋಗ್ತೀನಿ ಅಂತಂದ್ರೆ ನಿಮ್ಗೆ ಯಾರು ಮಾಡಿಲ್ಲ ಅಂತ ಹೇಳಿದವ್ರು ಯಾರು ಹೇಳಿ? ಎಷ್ಟು ಸರಿ ಹೋದ್ರಿ? ಯಾರು ಮಾಡಿಲ್ಲ ಅಂತ ಹೇಳಿದವ್ರು ಯಾರು ನಿಮ್ಗೆ ಹೇಳಿ? ನಮ್ಗೆ ಗೊತ್ತಿಲ್ಲ ಹೇಳಿ ಸರ್. ಕರೆಕ್ಟ್ ಮಾಡಿ ನಮ್ಮನ್ನ ಎಷ್ಟು ಸರಿ ಹೋದ್ರಿ? ಜಿಲ್ಲಾಧಿಕಾರಿಗಳು ಕಚೇರಿಗೆ DK ಶಿವಕುಮಾರ್ ಅವ್ರು ಬಂದಾಗ ನಾವು ಕೂಡ ಜೊತೆಲಿ ರೈತರ ಹತ್ರ ಹೋಗಿ ಚರ್ಚೆ ಮಾಡೋದು ಮೇಡಮ್. ಅಲ್ಲಿ ಎಲ್ಲಿ? ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೆ ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ, ಅಲ್ಲಿಗೆ ಹೋಗಿದ್ರಾ? ಪ್ರೊಟೆಸ್ಟ್ ಅಲ್ಲ, ನಾವು ಬರ್ತೀವಿ ಅಂತ ಹೇಳಿ ನಮ್ಮನ್ನ ಭೇಟಿ ಮಾಡಕ್ ಬಂದಿದ್ರು, ಅಲ್ಲಿ ಮಾತಾಡಿದ್ರು. ನೀವು ಕೇಳಿ DK ಶಿವಕುಮಾರ್ ಅವರು ಕರ್ಸ್ಕೊತಾರೆ. ನೀವು MLA ಆಗಿ 470 ದಿನದಿಂದ ಅಲ್ಲಿ ಟೆಂಟ್ ಹಾಕೊಂಡು ಏನು ಹೋರಾಟ ಮಾಡ್ತಾ ಇದಾರಲ್ಲ, ಆ ಸ್ಥಳಕ್ಕೆ ಹೋಗಿದ್ರಾ? ಹೌದು, ಹೋಗಿದ್ದೆ ಮೇಡಮ್. ಯಾವಾಗ ಹೋಗಿದ್ರಿ? ತೋರಿಸ್ತೀವಿ ಮೇಡಮ್, ಕಳಿಸ್ತೀವಿ ನಿಮ್ಗೆ. ಎಲ್ಲ ಯಾವಾಗ ಹೇಳಿ? ಡೇಟ್ ಹೇಳಿ. ಹೇಳ್ತೀನಿ, ಕಳಿಸ್ತೀವಿ ಮೇಡಮ್. ಕಳ್ಸದೇನ್ ಸರ್? ಹೋಗಿ ಡೇಟ್ ಬಾಯಲ್ಲಿ ಇರ್ತದ, ಅದೆಲ್ಲಿಂದ ಕಳಿಸ್ತೀರಿ? ಕೇಳಿ ಒಂಚೂರು ದಯಮಾಡಿ. ನೀವು ಹೋಗೇ ಇಲ್ಲ. ಕೇಳಿ ಮೇಡಮ್, ಆಯ್ತು ಕೇಳಿ, ನಾವ್ ಹೇಳೋದನ್ನ ಕೇಳಿ ನೀವು. ಈಗ ಹಲೋ ಹೇಳಿ. ಈಗ ನಮ್ಮ ರೈತರುಗಳು ಬಂದು ನನ್ನ ಹತ್ರ ಭೇಟಿ ಮಾಡಿ, ಸರ್ ನೀವು ನಮ್ಮನ್ನ ಇದಕ್ಕೆ ಕರೀರಿ DC ಕಚೇರಿಗೆ, ನಾವು ಬರ್ತೀವಿ, ನಮ್ಮ ಅಹವಾಲುಗಳಿದ್ದಾವೆ, ನೀವು ಕೇಳಬೇಕು ಅಂತಂದಾಗ ಅಲ್ಲಿ ಯಾರು ಹೋರಾಟಗಾರ ಇದಾರಲ್ಲ, ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಾನೇ ಕಳಿಸಿ, ಆಯ್ತು ಬನ್ರಪ್ಪ ಇದ್ ಕಡೆ ಚರ್ಚೆ ಮಾಡೋಣ, ನಿಮ್ದೇನಿದೆ ಸಮಸ್ಯೆ ಅಂದ್ರೆ, ಇವರು ಜನತಾದಳದವರೆಲ್ಲ ನೀವು ಗುಂಪು ಕಟ್ಕೊಂಡು ಹೋಗಿ ಅಲ್ಲಿ ಗೆರಾವ್ ಹಾಕಿ ಕೂಗಾಡಿ ಅಂತ ಅಂದಾಗ ಏನ್ ಮಾಡ್ಬೇಕು ಮೇಡಮ್ ನಾವು? ಸರ್ ನೀವಿದ್ದಲ್ಲಿ ಕರೆಯೋದಲ್ಲ ಸರ್, ನೀವೇ ಅಲ್ಲಿಗೆ ಹೋಗಿ ಯಾರೇನ್ ಮಾಡ್ತಾರೆ ಸರ್? ನೀವು MLA ಇದ್ದೀರಿ ಅಲ್ಲಿ, ಕೇಳಿ ಮೇಡಮ್, ಅಲ್ಲಿ ಸ್ಥಿತಿಗತಿ ನೀವು ಏನಿದೆ ಹೋಗಿ ಸರ್ ಅಲ್ಲಿಗೆ. ನೀವು ಹೋಗಿ ಸರ್. ನಾವೇ ಹೋಗಿದೀವಲ್ಲ ಸರ್, ನಿಮ್ಗೆ ಏನ್ ಸರ್ ಹೋಗಕ್ಕೆ? ನಿಮ್ ಕ್ಷೇತ್ರಕ್ಕೆ ನೀವು ಹೋಗೋದಕ್ಕೆ ಏನ್ ಸರ್? ನಾವು ಹೋಗಿದ್ದೀವಿ ಸರ್, ನಾನು ಹೋಗಿದ್ದೀನಿ ಸರ್. ನಾನು ಭೂಮಿ ಕೊಡೋರ್ನು ಮಾತಾಡ್ಸ್ಕೊ ಬಂದಿದ್ದೀನಿ, ಭೂಮಿ ಕೊಡದೇ ಇರೋರ್ನು ಮಾತಾಡ್ಸ್ಕೊ ಬಂದಿದ್ದೀನಿ.
ನಾವಿಷ್ಟು ನ್ಯಾಯವಾಗಿದ್ದಾಗ ನೀವೇನ್ ಸರ್? ನೀವು ಭೂಮಿ ಹೌದು ಕೊಡೋರ್ನಷ್ಟೇ ಮೇಡಮ್, ತಲೆ ಹೌದು ಮೇಲೆ ಹೊತ್ತಿಸ್ಕೊಂಡು ತಿರುಗು. ಅವರು ಹೊಟ್ಟೆ ನೋವು ಬಂದವ್ರನ್ನ ನಾವು ರೆಡಿ ಮಾಡ್ಬೋದು, ಹೊಟ್ಟೆ ನೋವು ಬಂದಂಗ ಆಕ್ಟ್ ಮಾಡೋರ್ನ ನಾವು ಏನು ಮಾಡಕ್ಕಾಗಲ್ಲ ಅಂತ ನೀವು ಹೌದಲ್ವಾ ಅಲ್ಲೇ ಮೇಡಮ್? ಅದು ಡಿಫ್ರೆನ್ಶಿಯೇಟ್ ಸತ್ಯ ಅಲ್ವಾ ಮಾಡ್ಬಿಟ್ರೆ. ಸತ್ಯ ಅಲ್ವಾ ಮೇಡಮ್? ಈಗ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ ಮೇಡಮ್. ಈಗ 3 ಹಳ್ಳಿಗಳನ್ನ ನಾವು ನೋಟಿಫೈ ಮಾಡಿದೀವಲ್ಲ ಮೇಡಮ್, ಫೈನಲ್ ನೋಟಿಫಿಕೇಶನ್. ಹಾ, ಅದ್ರಲ್ಲಿ ಎಷ್ಟು ಜನ ಕನ್ಸೆಂಟ್ ಕೊಟ್ಟವ್ರೆ ಅಂತ ನೀವು ಮಾಹಿತಿ ತಗೊಳ್ಳಿ ಮೇಡಮ್. ಯಾವ ಊರು ಪರ್ಟಿಕ್ಯುಲರ್ ಹೇಳಿ, ಯಾವ ಊರಂತ? ಕೆಂಪಯ್ಯನಪಾಳ್ಯ, ಮಂಡ್ಲಹಳ್ಳಿ, ಆರೋಹಳ್ಳಿನಲ್ಲಿ ಒಂದು ಊರು ಅಕ್ವೈರ್ ಆಗಿರೋದು. ಅದು ಫೈನಲ್ ನೋಟಿಫಿಕೇಶನ್ ನಾವು ನೋಡೋಣ ಅಂತ ಮಾಡಿದ್ರೆ 85% ಕನ್ಸೆಂಟ್ ಕೊಟ್ಟವ್ರಲ್ಲ ಮೇಡಮ್ ಅವರು. ನಾವಿವತ್ತು ಮಾತಾಡ್ತಾ ಇರೋದು ಬೈರ್ಮಂಗಲ, ಕಂಚಗಾರನಹಳ್ಳಿ. ಅದನ್ನು ಈಗ ಮುಂದೆ ಅದನ್ನು ತಗೋತೀವಿ ಮೇಡಮ್. ನೀವು ತಗತ್ತೀರ, ನನ್ಗೆ ಗೊತ್ತು. ನೀವೇನ್ ತಗೊಳ್ದೆ ಬಿಡೋದಿಲ್ಲ. ರೈತರು ಅದಕ್ಕೆ ರೊಚ್ಚಿಗೆದ್ದಿರೋದು ನಿಮ್ ವಿರುದ್ಧ. ಇರ್ಲಿ ಮೇಡಮ್, ಅವರು ಇದ್ರು ಅದನ್ನ ನಾವು ತಪ್ಪು ಅಂತ ಹೇಳಲ್ಲ ಮೇಡಮ್. ರೈತರ ಕೋಪ ಇರ್ತದೆ, ಕೆಲವ್ರ ಕೋಪ ಇರ್ತದೆ, ಅಡ್ರೆಸ್ ಮಾಡಿ ಕೆಲವರು ಬೇಕು ಮಾತಾಡಿ ಅಂತಾರೆ, ಸ್ವಾಮಿ. ಕೆಲವರು ಅದು ಕೋಪ ಡಿ ಕೆ ಇರ್ತದೆ. ಶಿವಕುಮಾರ್ ಅವ್ರು ಅದೇನು ಬಂದು ಸರ್ಕಲ್ ಅಲ್ಲಿ ಮಾಡಕ್ಕಾಗಲ್ಲ ಮೇಡಮ್. ಮಾತಾಡ್ಬೇಕಾಗಿಲ್ಲ. ಬಾಲಕೃಷ್ಣ ಅವ್ರಿಗೆ ನಿಮ್ಮ ಆಯ್ತು ವೋಟರ್ಸ್ ಮೇಡಮ್, ನ ನಾವು ಪ್ರತಿಯೊಂದು ಸರ್ಕಲ್ ಪಲ್ಸ್ ಅಲ್ಲಿ ಗೊತ್ತಿರುತ್ತೆ ಮಾತಾಡ್ತೀವಿ ಮೇಡಮ್, ನಿಮ್ಗೆ. ಆಯ್ತು. ಬೈರ್ಮಂಗಲದಲ್ಲಿ ಪ್ರತಿಯೊಬ್ಬ ರೈತನು ಗೊತ್ತಿರ್ತಾನೆ, ಹೆಸರು ಹಿಡಿದು ಕರಿತೀರಾ ನೀವು. ಹೋಗಿ ಹೌದು. ಕೂತು ಮಾತಾಡೋದು ಬಿಟ್ಬಿಟ್ಟು ನೀವು DC ಕಚೇರಿಗೆ ಬನ್ನಿ, ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ ಅಂತಂದ್ರೆ ಸಹಜವಾಗಿ ನೋಡಿ, ಅವರೊಬ್ಬರೇ ಅಲ್ಲ, ಈಗ ರಾಜ್ಯಾದ್ಯಂತ ಬೇರೆ ಬೇರೆ ರೈತ ಸಂಘಗಳು, ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಮಹಿಳಾ ಸಂಘಟನೆಗಳು ಎಲ್ಲರೂ ಕೂಡ ರೊಚ್ಚಿಗೆದ್ದ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಇಡೀ ರಾಜ್ಯಾದ್ಯಂತ ಬರ್ತಿದ್ದಾರೆ. ಇದು ಮುಂದಿನ ಮಾಡ್ಲಿ ದಿನಗಳಲ್ಲಿ ಮೇಡಮ್, ದೊಡ್ಡ ಮಾಡ್ಲಿ, ಹಂತಕ್ಕೆ ಹೋಗಿ ಅದೇನ್ ಒಂದು ತಪ್ಪಿಲ್ಲ ಅಭಿಪ್ರಾಯ ಮೇಡಮ್, ರೈತರ ಪರವಾಗಿ ಸೃಷ್ಟಿ ಆಗುತ್ತೆ. ಇರ್ಬೇಕಲ್ಲ ಇವತ್ತೇ ನಿಮ್ ರಾಜಕೀಯ ಅಂತ್ಯ ಆಗಿಲ್ಲ, ಇನ್ನು ನೀವು ಈ ಕ್ಷೇತ್ರದಲ್ಲಿ ಇರಬೇಕು, ಮಂತ್ರಿಗಳಾಗಬೇಕು, ಇನ್ನು ದೊಡ್ಡ ಮೇಡಮ್. ಸ್ಥಾನಕ್ಕೆ ಮುಂದೆ ಅದು ಜನ ಹೋಗ್ಬೇಕು. ತೀರ್ಮಾನ ಮಾಡ್ತಾರೆ ಮೇಡಮ್, ಅದ್ರ ಬಗ್ಗೆ ಜನನೇ ತೀರ್ಮಾನ ಮಾಡೋದು. ಯಾರಿಗೆ ಎದರ್ಲಿಲ್ಲ ಅಂದ್ರೆ ಜನರಿಗೆ ಎದರ್ಬೇಕು ಬಾಲಕೃಷ್ಣ ಅವ್ರೆ. ಹೌದಮ್ಮ, ಅದಕ್ಕೆ ಅವ್ರಿಗೆ ಎದುರ್ಕಂಡೆ ಬದುಕ್ತಾ ಇದೀವಿ ಮೇಡಮ್ ನಾವು. ಅದಕ್ಕೆ ಹೋಗಿ ಆಯ್ತು ಮೇಡಮ್, ಹೋಗ್ತೀವಿ ಹೋಗಿ. ಇವತ್ತು ಅದೇನ್ DK ಶಿವಕುಮಾರ್ ಅವ್ರು ಎದಕ್ ಬರ್ಬೇಕು? ನಾನೇ ಬರ್ತೀನಿ, ನಮ್ ಜನನೇ ಇವ್ರು ನನ್ಗೆ ಓಟ್ ಹಾಕ್ತವ್ರು ಅಂತ ಹೋಗಿ ನಿಂತ್ಕೊಳ್ಳಿ. ನಿಮ್ನ ಯಾರು ಬೇಡ ಅಂತಾರೆ? ಹೌದು ಮೇಡಮ್, ಹೌದು ಮೇಡಮ್, ಹೋಗ್ತೀನಿ ಮೇಡಮ್. ಹಾ, ಆಯ್ತು ಬಿಡಿ, ಥ್ಯಾಂಕ್ ಯು. ಆಯ್ತು ಮೇಡಮ್. ರಿಷಿಕ್ ಗೌಡ್ರು ನೋಡಿ, ಸರಿ ಸುಮಾರು 9,600 ಎಕರೆ ನಿಮಗೆ ಗ್ರೀನರಿ, ಅಂದರೆ ನಿಮಗೆ ಬರೀ ಗ್ರೀನ್ ತುಂಬಿರೋವಂತಹ ಲ್ಯಾಂಡನ್ನ ಸರಿ ಸುಮಾರು 500 ದಿವಸ ರೌಂಡ್ ಆಫ್ ಮಾಡಿದ್ರೆ ನಿಮಗೆ ಇಷ್ಟು ದಿನದಿಂದ ಏನು ಪ್ರೊಟೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರಲ್ವ, ಅದಕ್ಕೊಂದು ತಾರ್ತಿಕ ಅಂತ ತರೋಣ ಅಂತ ಅಂದ್ಬಿಟ್ಟು ಏನು ಈ ಲೆಟರ್ ಇನ್ವಿಟೇಷನ್ಸ್ಗಳಂತ ಆಯಿತು, ವಿಧಾನಸೌಧಕ್ಕೆ ಕರೆಯುವಂಥದ್ದು, ಬೈರ್ಮಂಗಲಕ್ಕೆ ಕರೆಯುವಂಥದ್ದು, ಈ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳು ಆಗಿದೆ. ಅದನ್ನು ನಾವು ನೀವೆಲ್ಲ ಗಮನಿಸಿದ್ದೀವಿ. ರೈತರ ಬಗ್ಗೆ ನಿಜವಾಗ್ಲೂ ಕಾಳಜಿ ಇರೋವಾಗಿದೆ. ಬಟ್ ನಾವು ಗಮನಿಸಿದೀವಿ, ಇದೆಲ್ಲ ನಾಟಕ, ನೋಡಿ ಪಾಲಿಟಿಕ್ಸ್. ಇದರಿಂದ ಯಾರಿಗೂ ಲಾಭ ಇಲ್ಲ. ಅಲ್ಲಿ ಹೋರಾಟ ಮಾಡ್ತಾ ಇರುವಂತ ರೈತರಿಗೆ ಏನು ಲಾಭ ಇಲ್ಲ. ಇಟ್ಸ್ ಬಿಟ್ವೀನ್ DK ಶಿವಕುಮಾರ್ ಅಂಡ್ HD ಕುಮಾರಸ್ವಾಮಿ ಅವರ ಮಧ್ಯದ ಒಂದು ಪೊಲಿಟಿಕಲ್ ಹೈ ಡ್ರಾಮಾ ಅಷ್ಟೇ ಇದು. ಇದರಿಂದ ಅಲ್ಲಿ ಕಾಯ್ಕೊಂಡು ಕೂತ್ಕೊಂಡಿದ್ದಾರಲ್ಲ ವೇದಿಕೆ ಮುಂದೆ, ಕೈ ಕಟ್ಕೊಂಡ್ಬಿಟ್ಟು ರೈತ ಹೋ ಬರ್ತಾರಂತೆ, ಏನೋ ಮಾಡ್ತಾರಂತೆ, ನಮ್ಮ ಜಮೀನು ಬಿಟ್ಕೊಡ್ತಾರಂತೆ, ಕುಮಾರಸ್ವಾಮಿ ಅವ್ರು ಏನೋ ಮಾಡ್ಬಿಡ್ತಾರೆ ಅಂತ. ಏನಾಗಲ್ಲ, ಅದು ನಿಮಗೂ ಗೊತ್ತು, ನಮಗೂ ಗೊತ್ತು. ನೋಡಿ, ಇಟ್ಸ್ ಪಾರ್ಟ್ ಆಫ್ ದ ಪ್ರಾಸೆಸ್. ಈಗ ರೈತರ ಪರವಾಗಿ ಗೌರ್ಮೆಂಟ್ ಅವರು ನಿಮಗೆ ನೋಟಿಫಿಕೇಶನ್ ಲೆಟರ್ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಇನ್ವಿಟೇಷನ್ ನಾವು ಕೊಡಲೇಬೇಕಲ್ವಾ ಆಸ್ ಎ ಪ್ರಾಸೆಸ್. ಸೊ ಈಗ ಸನ್ಮಾನ್ಯ CM ಅವರು 5 ಜನ ಕರ್ಕೊಂಬನ್ನಿ ಅಂತ ಹೇಳ್ತಾರೆ, ಒಳಗಡೆ ಕುತ್ಕೊಂಡು ಮಾತಾಡೋಣ ಅಂತ. ಏನಕ್ಕೆ ಬೇಕು ಒಳಗಡೆ ಕುತ್ಕೊಂಡು ಮಾತಾಡೋವಂಥದ್ದು? ಈಗ ಅವ್ರು ಹೇಳೋವಂಥದ್ದು ನಮ್ಗೆ 80% ಪ್ಲಸ್ ಕನ್ಸೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಸನ್ಮಾನ್ಯ ಬಾಲಕೃಷ್ಣ ಅವ್ರು ಏನು ಹೇಳ್ತಾರೆ, ಅಲ್ಲಿ ಗಲಭೆ ಆಗೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಗಲಭೆ ಆಗೋದಕ್ಕೆ ತಮ್ಮದೇ ಲಾ ಆ್ಯಂಡ್ ಆರ್ಡರ್ ಇದೆಯಲ್ವಾ, ತಮ್ಮದೇ ಪ್ರಿಯಾಂಕ ಖರ್ಗೆ ಅವರು ಹೊಸದಾಗಿ ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಅಲ್ಲಿ ರೈತರನ್ನ ಬಿಟ್ಟು ಬೇರೆ ಇನ್ಯಾರಿಗೂ ಅವಕಾಶ ಕೊಡಲ್ಲ ಅಂತ ಅಂದ್ಬಿಟ್ಟು ಒಂದು ವೇದಿಕೆ ಕ್ರಿಯೇಟ್ ಮಾಡಿ, ಯಾರೆಲ್ಲ ಪಾಣಿದಾರರಿದ್ದಾರೆ, ಯಾರೆಲ್ಲ ನಿಮಗೆ ಅಲ್ಲಿ ಸ್ಥಳೀಯವಾಗಿ ಈ ಬೈರಮಂಗಲ ಅಥವಾ ಈ ಕಂಪ್ಲೀಟಾಗಿ ಯಾವ್ಯಾವ ಹಳ್ಳಿಗಳಿದಾವೋ ಆ ರೈತರು ಮಾತ್ರನೇ ಅಲೌಡ್ ಅಂತಲೇ ಒಂದು ಬೋರ್ಡ್ ಹಾಕ್ಬಿಟ್ಟು ಯಾರು ಪರ ಇದ್ದಾರೆ ಒಂದು ಕಡೆ ಕುಂಡ್ರಿಸಿ, ಯಾರು ಪರ ಇಲ್ಲ ಒಂದು ಕಡೆ ಕುಂಡ್ರಿಸ್ಬಿಡಿ, ಮುಗ್ದೇ ಹೋಯ್ತಲ್ಲ.